ನಮ್ಗೆ ಬೆಲೆ ಏರಿಕೆಯಿಂದ ನಮಗೆ ಸ್ವಲ್ಪ ಕಷ್ಟ. 2,000 ಕೊಟ್ಟರೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡೋಕ್ಕಾಗ್ತದ? ಜನಕ್ಕೆ ಅನುಕೂಲ ಆಗೋರು ಬಂದರೆ ಒಳ್ಳೆಯದು. ಕೂಲಿ ಮಾಡಿದವ್ರೆ, ದುಡಿಯೋರು ಇದ್ದಾರೆ, ಹಂಗೆ ಇದ್ದಾರೆ. ಮೊದಲು ರೇಟ್ಗಳು ಬೆಲೆ ಎಲ್ಲ ಕಮ್ಮಿ ಇತ್ತು, ಇವಾಗೆಲ್ಲ ರೇಟ್ ಜಾಸ್ತಿ. ಈಗ ವ್ಯಾಪಾರ ಪರಿಸ್ಥಿತಿ ಸ್ವಲ್ಪ ಪರವಾಗಿಲ್ಲ. ಅಂದರೆ ನಮ್ಗೆ ಬೆಲೆ ಏರಿಕೆಯಿಂದ ನಮಗೆ ಸ್ವಲ್ಪ ಕಷ್ಟ. ಬರ್ತಾಯಿದ್ದಾರೆ ಅಲ್ಪ ಸ್ವಲ್ಪ. ಆದ್ರೂ ನಮ್ಮ ಬೆಲೆ ಏರಿಕೆಯಿಂದ ಇಲ್ಲಿ ಬಂಡವಾಳ ಹಾಕೋ ದುಡ್ಡು ಅಲ್ಲಿಗೆ ಇದಾಗುತ್ತೆ. ಗ್ಯಾಸ್ ಬೆಲೆ ಜಾಸ್ತಿ, ಎಣ್ಣೆ ಬೆಲೆ ಜಾಸ್ತಿ, ಅಕ್ಕಿ ಬೆಲೆ ಜಾಸ್ತಿ, ಪ್ರತಿಯೊಂದು ವಸ್ತುನೂ ಜಾಸ್ತಿನೇ. ಇನ್ನು ಅದು ಬಂಡವಾಳ ಹಾಕಿರೋದು ಅಲ್ಲಿಂದ ಅಲ್ಲಿಗೆ ಹೋಗುತ್ತೆ. ಬದಲಾವಣೆ ಬಂದರೂ ಒಳ್ಳೆಯದು. ಜನಕ್ಕೆ ಅನುಕೂಲ ಆಗೋರು ಬಂದರೆ ಒಳ್ಳೆಯದು. ಬದಲಾವಣೆ ಬಂದರೆ ಒಳ್ಳೆಯದೇ. ನಮಗೆ ಜನಕ್ಕೆ ಅನುಕೂಲ ಆಗಬೇಕು. ಯಾವ ಪಕ್ಷ ಬಂದ್ರೂ ಜನಕ್ಕೆ ಒಳ್ಳೇದಾಗಬೇಕು. ಎಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ಟು ಎಲ್ಲ ಇದು ಮಾಡಿಬಿಟ್ಟು ಏನು ಮಾಡಬೇಕಾಗತ್ತೆ? ಜನ ಬಡಪಾಯಿಗಳು ಎಲ್ಲ ಇವಾಗ ನಾವು 20 ರೂಪಾಯಿ 30 ರೂಪಾಯಿ ಮಾರೋ ಜಾಗದಲ್ಲಿ 40-50 ರೂಪಾಯಿ ಅಂತ ಅಂದಿದ ತಕ್ಷಣ ಬಡವ್ರು ಏನು ಮಾಡ್ತಾರೆ? ದುಡ್ದಿರೋದು ಸಂಬಳ 8,000 10,000 ದುಡಿತಾರೆ. ಅದರಲ್ಲೆಲ್ಲ ಇದು ಮಾಡ್ಕೊಂಡ್ರೆ ಮುಂದಕ್ಕೆ ಅವ್ರಿಗೆ ಇಬ್ಬಂದಿ ಆಗುತ್ತೆ. ಹೌದು, ನಮಗೂ ಸ್ವಲ್ಪ ಇದು ವ್ಯಾಪಾರ ಕಮ್ಮಿ ಆಗುತ್ತೆ. ಹೌದು, ಹಂಗೆ. ಮುಂಚೆ ವ್ಯಾಪಾರ ಇತ್ತು, ಮುಂಚೆಗೂ ಇವಾಗಲೂ ಅರ್ಧಕ್ಕರ್ಧ ಕಮ್ಮಿ ಆಗಿದೆ. ನಮ್ಗೆ ಕೊರೋನಾ ಬಂದಾಗಿಂದನೇ ಕಮ್ಮಿ ಆಗಿರೋದು. ಅದಕ್ಕಿಂತ ಮುಂಚೆ ಸ್ವಲ್ಪ ಪರವಾಗಿರಲಿಲ್ಲ. ಕೊರೋನಾ ಬಂದು ಇದಾದಮೇಲೆ ಸ್ವಲ್ಪ ಇದಾಗಿತ್ತು. ಹೌದು, ನಮಗೆ ತೊಂದರೆ ಆಗುತ್ತೆ. ಏನೆಲ್ಲ ಬೆಲೆ ಎಲ್ಲ ಜಾಸ್ತಿ ಆಗಿಬಿಟ್ಟು ಏನು ಮಾಡೋಕ್ಕಾಗಲ್ಲ. ಈಗ ಜೀವನ ಮಾಡೋದಕ್ಕೆ ಕಷ್ಟ ಇದೆ. ಬೆಳಗಿಂದ ಸಾಯಂಕಾಲ 300-400 ರೂಪಾಯಿ ವ್ಯಾಪಾರ ಆಗ್ತಾಯಿಲ್ಲ. ಭಾನುವಾರ ಮಾತ್ರ ಒಂದು 500-600 ರೂಪಾಯಿ ಆಗುತ್ತೆ ಅಷ್ಟೇ. ಬಾಕಿ ಟೈಮಲ್ಲಿ ವ್ಯಾಪಾರನೂ ಇಲ್ಲ. ಬೆಳಗಿಂದ ಸಾಯಂಕಾಲ ಬಿಸಿಲಲ್ಲಿ ಕಾತ್ರೂ ವ್ಯಾಪಾರ ಏನು ಅದೇನು ಸರ್ ಹೇಳೋಕ್ಕಾಗಲ್ಲ. ನಮ್ಗೆ ಅಷ್ಟೊಂದು ಇದು ಅನುಭವ ಇಲ್ಲ. ಯಾರು ಬಂದ್ರೂ ಅದೇ ತಾನೆ. ಮಾಮೂಲಿ ಕಾಂಗ್ರೆಸ್ ಬನ್ನಿರಿ, BJP ಬರಲಿ, ಎಲ್ಲ ಅಷ್ಟೇ ತಾನೆ. ಅದರಲ್ಲೇನಿತ್ತು, ವ್ಯಾಪಾರ ಮಾತ್ರ ಇಲ್ಲ. ಲಾಕ್ಡೌನ್ ಆದಾಗಿಂದ ತಪ್ಪಲ್ಲ ಅಷ್ಟೇ. ನಮಗೇನಿಲ್ಲ. ಹೌದು, ತಟ್ಟಿದೆ. ಎಲ್ಲ ಗ್ಯಾಸ್ ರೇಟು, ಡೀಸೆಲ್ ರೇಟು, ಪೆಟ್ರೋಲ್ ರೇಟು ಎಲ್ಲ ಇದಾಗಿದೆ. ಈಗ ಸರ್ಕಾರದ ಆಡಳಿತಕ್ಕೆ ನೀವು ಮಾರ್ಕ್ಸ್ ಕೊಡೋದಾದ್ರೆ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10ಕ್ಕೆ ಏನು ಮಾರ್ಕ್ಸ್ ಕೊಡೋದಾದ್ರೆ ನೀವು ಸರ್ಕಾರದ ಆಡಳಿತಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10ಕ್ಕೆ ಸರ್ ಅದೆಲ್ಲ ಎಷ್ಟು ಅಂತ ಹೇಳೋಕ್ಕಾಗೋದಿಲ್ಲ ಸರ್. ಅದು ಎಷ್ಟು ಹೇಳ್ಬೋದು? ಅಂದಾಜು 10ಕ್ಕೆ ಕಂಡ್ರೆ ಒಂದು 5, ಒಂದು 6 ಆ ಥರ ಕೊಡ್ಬೋದು. 6 ಕೊಡ್ತೀರಾ? ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಲ್ಲ, ನಮಗೆ ಕಷ್ಟಪಟ್ಟು ಕೆಲಸ ಮಾಡೋರಿಗೆ 2,000 1,000 ಅಂತ ಕೊಟ್ಟರೆ ಏನು? ಈ ಬೆಂಗಳೂರಲ್ಲಿ ರಿಟೈರ್ಡ್ ಆದರೆ ಏನು ಗೌರ್ಮೆಂಟ್ಗೆ ಕೆಲಸದಲ್ಲಿದ್ದರೆ ರಿಟೈರ್ಡ್ ಆದರೆ 1,000 ರೂಪಾಯಿ ಬರ್ತೈತೆ. ನಮಗೆ ಆಫ್ಟರ್ ಆಲ್ 2,000 ಕೊಡ್ತಾರಂತೆ. 2,000 ಕೊಟ್ಟರೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡೋಕ್ಕಾಗ್ತದಾ? ನೀವು ಹೇಳಿ. BJP ಸರ್ಕಾರ ಅದು ಯಾವ ಸರ್ಕಾರ ಅದು ಅಷ್ಟೇ. ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಇದು ಅಸಂಘಟಿತ ಕಾರ್ಮಿಕರು ಅಂದರೆ ಅವರಿಗೆ ಇದು ಮಾಡಬೇಕಿಲ್ವಾ? ಮಾಡ್ಬೇಕು ತಾನೆ. ಹಾಂ, ಅಲ್ಲಲ್ಲ, ನೀವು ನೋಡಿ ಇಲ್ಲಿ ಇದೆ ನೋಡಿ ಸರ್ ಕಾರ್ಡು. ಅಪ್ರೇಷನ್ ಆಗಿದೆ ಅಂದರೆ ನಮ್ಗೆ ನೋಡಿ, ಇದು 3 ತಿಂಗಳಾಗ ಒಂದು ಪಾಸ್ ಕೊಡ್ತಾರೆ. 3 ತಿಂಗಳಾಗ ಒಂದು ಸರಿ ಓಡೋಬೇಕು. 3 ದಿವಸ ರಜೆಗೆ 3 ದಿವಸ ರಜೆ ಎಷ್ಟೇ ಆಯಿತೋ ಇದು ಅಲ್ಲಿಂದ ಅಲ್ಲೇ ಹೊರಟಾಯ್ತು. ಈಗ ರಾಜ್ಯದಲ್ಲೂ BJP ಸರ್ಕಾರ ಇದ್ರೂ ಕರೆಕ್ಟಾಗಿ ಒಂದು ಮಾಡ್ಬೇಕು. ಬಡವರು ಮಾಡಬೇಕು. ಬಡವ್ರಿಗೆ ಏನು ಮಾಡ್ತಾವ್ರೆ? ಕೂಲಿ ಮಾಡಿದವ್ರೆ, ದುಡಿಯೋರು ಇದ್ದಾರೆ, ಹಂಗೆ ಇದ್ದಾರೆ ನೋಡಿ. ಅದಕ್ಕೆ ನಿಮ್ಮ ಅಡ್ರೆಸ್ ಕೊಡಿ, ನಾನೇ ಬಂದು ನಿಮ್ಮ ಸ್ಟುಡಿಯೋ ಬರ್ತೀವಿ.